ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಂಥವ್ರಿಗೆ ಬ್ಯಾಂಕ್ ಕಡೆಯಿಂದ ಕಾಲ್ ಬಂದು 1 ಲಕ್ಷ ರೂಪಾಯಿ ಲೋನನ್ನು ಕೊಡ್ತೀವಿ, ಸೊ ಇಷ್ಟು ಡಾಕ್ಯುಮೆಂಟನ್ನು ಎತ್ಕೊಬರ್ರಿ ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆ ಪ್ರಾಜೆಕ್ಟ್ ರಿಪೋರ್ಟನ್ನು ಸಹ ಕೇಳ್ತಾ ಇದ್ದಾರೆ. ಸೊ ನಾನು ಈಗಾಗಲೇ ಟೈಲರಿಂಗ್ ಕೆಲಸಕ್ಕೆ ಅರ್ಜಿ ಹಾಕಿದ್ದಂಥವ್ರಿಗೆ ಬ್ಯಾಂಕ್ ಕಡೆಯಿಂದ ಕಾಲ್ ಬಂದಾಗ ಅವರು ಪ್ರಾಜೆಕ್ಟ್ ರಿಪೋರ್ಟನ್ನು ಕೇಳಿದಾಗ ನೀವು ಕಮೆಂಟ್ ಮಾಡಿದ್ರಿ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಆಗ ನಾನು ಒಂದು ಶಾಂಪಲನ್ನು ತೋರಿಸಿದ್ದೆ. ಈ ರೀತಿ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ಕೋಬೇಕು. ಒಂದು ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಪ್ರಾಜೆಕ್ಟ್ ರಿಪೋರ್ಟನ್ನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋವನ್ನು ಮಾಡಿದ್ದೆ. ಅದೇ ರೀತಿಯಾಗಿ ತುಂಬ ಜನ ನನಗೆ ವಾಟ್ಸಪ್ ಮಾಡ್ತಾಯಿದ್ದೀರಾ. ನಾನು ವಾಟ್ಸಪ್ ಮಾಡಿರೋ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಆ ಒಂದು PDF ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಪ್ರಾಜೆಕ್ಟ್ ರಿಪೋರ್ಟನ್ನು ನಿಮಗೆ ಕಳಿಸ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಮ ಹೆಸರು ಅಡ್ರೆಸ್ಸನ್ನು, ನನ್ನ ಹೆಸರು ಅಡ್ರೆಸ್ ಹತ್ರ ನಿಮ್ಮ ಹೆಸರು ಅಡ್ರೆಸ್ಸನ್ನು ಹಾಕ್ಕೊಳ್ಳಿ, ಅದನ್ನು ಎತ್ಕೊಂಡು ಹೋಗಿ ಬ್ಯಾಂಕಲ್ಲಿ ಕೊಡಿ, ನಿಮಗೆ 1 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಸೊ ನಾನು ಬರೀ ಟೈಲರಿಂಗ್ ಕೆಲಸದ ಮಾತ್ರ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿದ್ದೆ. ಸೊ ತುಂಬ ಜನ ಬೇರೆ ಬೇರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾವ ಕೆಲಸನಪ್ಪ ಅಂತ ಅಂದರೆ ಅದು ಬಡ್ಗಿ ಕೆಲಸ ಆಗಿರ್ಬೋದು, ಕಮ್ಮಾರ ಕೆಲಸ ಆಗಿರ್ಬೋದು, ಕುಂಬಾರ ಕೆಲಸ ಆಗಿರ್ಬೋದು, ಅಗಸ ಕೆಲಸ ಆಗಿರ್ಬೋದು, ಚರ್ಮ ಹಾಗೂ ಚಪ್ಪಲಿ ಕೆಲಸ ಆಗಿರ್ಬೋದು, ನಂತರ ಕಟ್ಟಡ ಕಾರ್ಮಿಕ ಕೆಲಸ ಆಗಿರ್ಬೋದು, ಗೊಂಬೆ ತಯಾರು ಮಾಡುವಂಥ ಕೆಲಸ ಆಗಿರ್ಬೋದು, ಚಿನ್ನಾಭರಣ ತಯಾರು ಮಾಡುವಂಥದ್ದಾಗಿರ್ಬೋದು, ಹೂವಿನ ಹಾರ ತಯಾರು ಮಾಡುವಂಥದ್ದಾಗಿರ್ಬೋದು, ಕಲ್ಲನ್ನು ಕುಟುಕುವ ಕೆಲಸ ಆಗಿರ್ಬೋದು, ಅಕ್ಕಸಾಲಿಗ ಕೆಲಸ ಆಗಿರ್ಬೋದು, ಕ್ಷೌರಿಕ ಕೆಲಸ ಆಗಿರ್ಬೋದು, ಬುಟ್ಟಿ ಮತ್ತು ಪೊರ್ಕೆ ತಯಾರು ಮಾಡೋದಾಗಿರ್ಬೋದು, ಅಥವಾ ಮೀನಿನ ಬಲೆ ತಯಾರು ಮಾಡೋದಾಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಅಂತ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ವಾಟ್ಸಪ್ ಸಹ ಮಾಡ್ತಾ ಇದ್ದೀರಾ. ಸೊ ನಾನು ಇನ್ನು ಪ್ರತಿ ಒಂದೊಂದು ವಾರ ಒಂದೊಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ರಿಪೋರ್ಟನ್ನು ಯಾವ ರೀತಿ ಮಾಡಬೇಕು ಅಂತ ವಿಡಿಯೋವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ನಾನು ಒಂದು ನಂಬರನ್ನು ಕೊಡ್ತೀನಿ. ಆ ನಂಬರ್ಗೆ ನೀವು ಅಂತ ವಾಟ್ಸಪ್ ಮಾಡಿ ಇಂಥ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು, ಇಂಥ ಕೆಲಸಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಅಂತ ಅಂದರೆ ನಾನು ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ರಿಪೋರ್ಟನ್ನು ನಿಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ. ಯಾವ ಕೆಲಸಕ್ಕೆ ಬೇಕು ಅಂತ ನನಗೆ ಪರ್ಟಿಕ್ಯುಲರ್ ಆಗಿ ಕಮೆಂಟ್ ಮಾಡಿ ಆ ಕೆಲಸಕ್ಕೆ ಸಂಬಂಧಿಸಿದಂಥ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತೀನಿ. ಒಂದೊಂದು ವಾರ ಒಂದೊಂದನ್ನು ಮಾಡ್ಕೊಂಡು ಹೋಗ್ತೀನಿ. ಆ ಪ್ರಾಜೆಕ್ಟ್ ರಿಪೋರ್ಟನ್ನು ನಂತರ ಅವರು ಹೇಳಿದಂಥ ಡಾಕ್ಯುಮೆಂಟನ್ನು ಎತ್ಕೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಅವರು ನಿಮಗೆ 1 ಲಕ್ಷ ರೂಪಾಯಿ ಲೋನನ್ನು ಮಾಡಿಕೊಡ್ತಾರೆ. ಸೊ ತುಂಬ ಡೌಟ್ಸ್ ಇದೆ PM ವಿಶ್ವಕರ್ಮ ಯೋಜನೆ ಬಗ್ಗೆ. ಕೆಲವರು DM ಅಪ್ರೂವಲ್ ಮಾಡಿಲ್ಲ, DF ಅವರು ಅಪ್ರೂವಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂತವಾಗಿ ನಿಮಗೆ ಅಪ್ರೂವಲ್ ಮಾಡ್ತಾರೆ. ಯಾಕಪ್ಪ ಅಂತ ಅಂದರೆ ಟ್ರೈನಿಂಗ್ ಸೆಂಟರ್ ಕಡಿಮೆ ಇದೆ. ಅಪ್ರೂವಲ್ ಮಾಡಿದ್ರೆ ಮತ್ತೆ ಟ್ರೈನಿಂಗ್ಗೆ ಕಾಲ್ ಕರಿಬೇಕಾಗುತ್ತೆ. ನಿಧಾನಕ್ಕೆ ಅಪ್ರೂವಲ್ ಮಾಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಸೊ ನಿಮಗೆ ಏನೇ ಡೌಟ್ ಇದ್ದರೂ PM ವಿಶ್ವಕರ್ಮ ಯೋಜನೆ ಬಗ್ಗೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಕಮೆಂಟನ್ನು ಮಾಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿದಾಗ ಮಾತ್ರ ನನಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಚ್ ಮಾಡ್ತೀವಿ. ಸರ್ಚ್ ಮಾಡಿ ಕೆಲವ್ರ ಹತ್ರ ಹೋಗ್ಬಿಟ್ಟು ಮಾಹಿತಿಯನ್ನು ಸಹ ತೊಗೊತೀರಿ. ನಂತರ ವೀಡಿಯೋವನ್ನು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟು ನಮಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ತಪ್ಪದೆ ನಿಮ್ಮ ಒಂದು ಸಪೋರ್ಟನ್ನು ಸಬ್ಸ್ಕ್ರೈಬು ಮತ್ತು ಲೈಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.